ಹ್ಮ್. ನಿನ್ನೆ ರಾತ್ರಿ ನಮ್ಮ ಸಾವಲ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕನ್ನೋಲಿ ಗ್ರಾಮದಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ. ಇದರಲ್ಲಿ ವಿಕ್ಟಿಮ್ ಹೆಸರು ಬಂದ್ಬಿಟ್ಟು ಸೋಮು ಅಲಿಯಾ ಸೋಮಲಿಂಗ ಪಡ್ಸಪ್ಪ ಪಡಸಲ್ಗಿ. ವಯಸ್ಸು ಸುಮಾರು 30 ವರ್ಷ. ಆ, ಇವರು ಅಲ್ಲಿ ಒಕ್ಕಲ್ತನ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಇವರು ಒಂದು ಹೊಸ ಗಾಡಿ ಪರ್ಚೇಸ್ ಮಾಡಿ ಪೂಜಾ ಮಾಡಿ ಮತ್ತೆ ಮತ್ತೆ ಸಂಜೆ ಆಲ್ಮೋಸ್ಟ್ 6:37ಗೆ ಅವ್ರ ಊರಿಗೆ ವಾಪಸ್ ಬರ್ತಾ ಇದ್ರು. ಊರಿಗೆ ಬಂದಾಗ ಅಲ್ಲಿ ಮೇನ್ ಜಂಕ್ಷನ್ ಅಲ್ಲಿ ಊರಲ್ಲಿ ಮೇನ್ ಜಂಕ್ಷನ್ ಅಲ್ಲಿ ಬಂದಾಗ 5 ಜನ ಇವರಿಗೆ ಆ ಗಾಡಿಯ ಮುಂದೆ ಬಂದು ಇವರಿಗೆ ಇಳಿಸ್ತಾರೆ. 5 ಜನ ಅಲ್ಲಿ ಮೇನ್ ಪರ್ಸನ್ ಸದಾಶಿವ್ ಮಲಕರಿ ಪಡಸಲ್ಗಿ, ಇವನ್ ಅಕ್ಯೂಸ್. ಇವನು ಸದಾಶಿವ್ ಇವನ ವಿಕ್ಟಿಮ್ದು ದೊಡ್ಡಪ್ಪಂದು ಮಗ. ಮುಂಚೆ ಇಬ್ರು ಮಧ್ಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಏನಂತ ಅಂದ್ರೆ ಸದಾಶಿವ್ ಬ್ಲೇಮ್ ಮಾಡ್ತಾ ಇದಾರೆ ಸೋಮಲಿಂಗಕ್ಕೆ ಇವ್ರ ವೈಫ್ ಜೊತೆ, ಸದಾಶಿವ್ ವೈಫ್ ಜೊತೆ ಸೋಮಲಿಂಗದು ಇಲ್ಲಿಗಲ್ ಅಫೇರ್ ಇದ್ದಾಗ ಇವ್ರ ಮೇಲೆ ದ್ವೇಷ ಇತ್ತು. ಆಲ್ಮೋಸ್ಟ್ ಈ ಡಿಸ್ಪ್ಯೂಟ್ ಆಲ್ಮೋಸ್ಟ್ 1.5-2 ವರ್ಷ ಏನೋ ನಡೀತಾ ಇದೆ. ಅದೇ ಡಿಸ್ಪ್ಯೂಟ್ ಇಟ್ಕೊಂಡು ಆ ರಿವೆಂಜ್ ಇಟ್ಕೊಂಡು ಇವರು ಸದಾಶಿವ್ ಇನ್ನು 4 ಜನ ರವಿ ಪಾಟೀಲ್, ಮಹಾವೀರ್, ಬೀರಪ್ಪ ಮುತ್ತಪ್ಪ ಅಡಿಚು, ಮಲ್ಲು, ಗಿರಿಮಲ ನವಿ, ಈ 4 ಜನ ಜೊತೆಗೆ ಇನ್ನೊಂದು ಇವರದು ನೆಕ್ಸನ್ ಕಾರ್ ಇರುತ್ತೆ. ಮಧ್ಯಾಹ್ನದಿಂದ ಈ ಒಂದು ಮೂವ್ಮೆಂಟ್ ಫಾಲೋ ಮಾಡಿಕೊಂಡು ಸಂಜೆ ಸುಮಾರು 6-6:30 ಇವರು ಕೂಡ ಸದಾಶಿವ್ ಪ್ಲಸ್ ಈ 4 ಜನ ಕೂಡ ಅದೇ ಊರಲ್ಲಿ ಕನ್ನೋಲಿಯಲ್ಲಿ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಪ್ಲಸ್ ಇವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು. ಈ 5 ಜನ ಇವರು ಈ ವಿಕ್ಟಿಮ್ ಯಾರು ಬರ್ತಾರೆ ನಮ್ದು, ಅವ್ರು ಹೊಸ ಕಾರ್ ತಗೊಂಡ್ ಬರ್ತಾರೆ. ಈ 5 ಜನ ಅವರಿಗೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಆ ಜಂಕ್ಷನ್ ಅಲ್ಲಿ. ನಿಲ್ಸುವಾಗ ಈ 4 ಜನ ಇವರಿಗೆ ಹೋಲ್ಡ್ ಮಾಡ್ತಾರೆ. ರವಿ ಪಾಟೀಲ್ ಮತ್ತೆ ನಮ್ಮ ಸದಾಶಿವ್ ಇವರಿಗೆ 3 ಸರಿ ಸ್ಟ್ಯಾಬ್ ಮಾಡ್ತಾರೆ. ಒಂದ್ಸರಿ ಹೊಟ್ಟೆಗೆ, ಒಂದ್ಸರಿ ಈ ಭಾಗಕ್ಕೆ ಕುತ್ತಿಗೆಗೆ, ಮತ್ತೆ ಒಂದ್ಸರಿ ಚೆಸ್ಟ್ ಭಾಗಕ್ಕೆ ಸ್ಟ್ಯಾಬ್ ಮಾಡ್ತಾರೆ. ಅಲ್ಲಿ ಇವ್ರದ್ದು ಅಲ್ಲಿ ಡೆತ್ ಆಗತ್ತೆ. ಮತ್ತೆ ಇವರು ಸದಾಶಿವ್ ಅಲ್ಲಿ ಬರಕ್ಕಿಂತ ಮುಂಚೆ ಒಂದ್ ಕಡೆ ಇವರು ಕುಡಿತಾ ಇದ್ರು. ಅಲ್ಲಿ ಹತ್ತಿರ ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಪರ್ಚೇಸ್ ಮಾಡಿ ಒಂದ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ಕೂಡ ಬಂದಿದ್ರು. ಈ ಮರ್ಡರ್ ಆದ ನಂತರ ಇವ್ರ ಗಾಡಿ ಮೇಲೆ ಪ್ಲಸ್ ಇವ್ರ ಬಾಡಿ ಮೇಲೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ತಾರೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಕೂಡ ಅಲ್ಲಿ ಬೀಟ್ ಸಿಬ್ಬಂದಿ ಅಲ್ಲಿ ಅದೇ ಊರಲ್ಲಿ ಇದ್ರು. ಇವ್ರಿಬ್ರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದ್ರು. ಇನ್ನು 3 ಜನಕ್ಕೆ ಕೂಡ ನಾವು ರಾತ್ರಿನೇ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ 5 ಜನಕ್ಕೆ ಒಟ್ಟು 5 ಜನ ಸ್ಪಾಟ್ ಅಲ್ಲಿ ಯಾರೇ ಇದ್ರು ಎಲ್ಲರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಎಲ್ಲ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಮೇನ್ ಮೋಟಿವ್ ಬಂದ್ಬಿಟ್ಟು ಈ ಕೇಸಲ್ಲಿ ಇವ್ರದ್ದು ಅಕ್ಯೂಸ್